ಬಿಡ್ದಿದೆ ನೋಡಿ ಸ್ನೇಹಿತರೆ. ಈ ಥರ ಸೀಸರಿಂದ ಹೊಡೆದು ಇದನ್ನು ಆಫ್ ಮಾಡಿಕೊಂಡು ಈ ಥರ ನೋಡಿ ಫ್ರೀ ಆಗಿದೆ ಇದು. ಮತ್ತು ಇನ್ನು ಬ್ಯಾಕ್ ಸೈಡ್ ಒಂದು ಕ್ಯಾಪ್ ಇದೆ, ಅದು ಬಿಚ್ಚಿದರೆ ಬೇರಿಂಗ್ ಬರ್ತದೆ. ಆಮೇಲೆ ಬೇರಿಂಗ್ ಚೇಂಜ್ ಮಾಡ್ಬೋದು. ತೋರಿಸ್ತೀನಿ ನೋಡಿ ಬಿಚ್ಚಿ 17 ಅದ. ಕರೆಕ್ಟ್ ಲಾಕ್ ಮಾಡು. ಹಾಂ ಒಂದೊಂದು ತಗೋ. ಬೋಟ್ ಹಿಡ್ಕ ತಮ್ಮ ಅಲ್ಲಿ ಬೋಲ್ಟ್. ಕ್ಯಾಪ್ ಹಿಡ್ಕ ಇದ್ದು ಹೋಯ್ತದೆ. ಮತ್ತು ಆ ಕಡೆ ನೋಡಿ ಸ್ನೇಹಿತರೆ ಬೇರೆ ನೋಡಿ ಸ್ನೇಹಿತರೆ ಲೈಟಾಗಿ ಸೌಂಡ್ ಬರ್ತಾ ಇದೆ. ಲೋಡ್ ಇದ್ದಾಗ ರನ್ ಆಗೋ ಟೈಮಲ್ಲಿ ಜಾಸ್ತಿ ಸೌಂಡ್ ಬರ್ತೀವಿ. ಇವಾಗ ನೋಡಿ ಸ್ಮೂತಾಗಿ ಸೌಂಡ್ ಬರ್ತಾ ಇದೆ ಅಷ್ಟೇ. ನೋಡಿ ನೇಮ್ ಬೇರೆ ಶಾಫ್ಟಿಗೆ ಅಸೆಂಬ್ಲಿ ಮಾಡಿದ್ವಿ. ಬೇರೆ ನಂಬರ್ 6211 ನೋಡಿ ಕೀ ಇರುತ್ತೆ ನೋಡಿ. ಕೀ ಕೊಡಿಸಿದ್ವಿ, ಪುಷ್ ಮಾಡ್ತೀವಿ ನೋಡಿ ಒಳಗಡೆ. ಇವಾಗ ಒಂದು ಸೈಡ್ ಹಾಕಿ ಫುಲ್ ಕ್ಯಾಪ್ ಹಾಕ್ಬೇಕು ಸ್ನೇಹಿತರೆ ನೋಡಿ. ಇವಾಗ ನೋಡಿ ಆ ಸೈಡೆಲ್ಲ ಕ್ಯಾಪ್ ಹಾಕಿದ್ದೀನಿ. ಈ ಸೈಡ್ ಇವಾಗ ಗ್ರೀಸ್ ಅಪ್ಲೈ ಮಾಡಿ, ಗ್ರೀಸ್ ಸ್ವಲ್ಪ ಚೆನ್ನಾಗಿ ಅಪ್ಲೈ ಮಾಡಿ. ಯಾಕಂದರೆ ಬೇರಿಂಗು ಈಸಿಯಾಗಿ ಕೂಡುತ್ತೆ, ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಕಷ್ಟಪಡಬೇಕಾಗುತ್ತೆ. ನೋಡೋಕ್ಕೆ ಕೆಲಸ ಸಿಂಪಲ್ ಕಾಣ್ಬೋದು, ಬಟ್ ಮೆಕ್ಯಾನಿಕಲ್ ಕೆಲಸ ಸ್ವಲ್ಪ ಜಾಸ್ತಿ ಹಾರ್ಡ್ ಇರುತ್ತೆ. ಅದೇ ರೀತಿಯಾಗಿ ಯಾರು ನೋಡಿ ಮಾಡೋರಿದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಿ. ಇವಾಗ ಇನ್ನೊಂದು ಬೇರಿಂಗ್ ಹಾಕ್ತಾರೆ ನೋಡಿ ಸ್ನೇಹಿತರೆ. ಈ ಸೈಡು ಜಸ್ಟ್ ಈ ಥರ ಲೈಟಾಗಿ ಕೂಡಿಸಿ ಹ್ಯಾಮರಿಂದ ಲೈಟಾಗಿ ಹೊಡಿಬೇಕು. ಬೇರಿಂಗ್ ಡ್ಯಾಮೇಜ್ ಆಗೋ ಥರ ಲೈಟಾಗಿ ಹೊಡ್ಕೊಂಡು, ಆಮೇಲೆ ನಿಮ್ಮ ಕಡೆ ಪೈಪ್ ಇದ್ದರೆ ಪೈಪ್ ಥರ ಇಟ್ಟು ಹೊಡಿಬೋದು, ಇಲ್ಲಾಂದರೆ ಫ್ಲ್ಯಾಟ್ ಟೈಪ್ ಮೆಟಲ್ ತೊಗೊಂಡು ಹೊಡಿಬೋದು. ಬಟ್ ಬೇರಿಂಗ್ ವಾಲ್ಸ್ಗೆ ಡ್ಯಾಮೇಜ್ ಆಗ್ಬಿಡ್ದು ಅಷ್ಟೆ. ನೋಡಿ ಈ ಥರ ಹೊಡೆದು ಕೂಡಿಸಿದ್ವಿ. ನೋಡಿ ಸ್ನೇಹಿತರೆ ಹಾಕಿದ್ದೀವಿ. ಈಗ ಹೋಗಿ MCB ಆನ್ ಮಾಡಿ. ಇದು ತೆಗಿಬೇಕು ತಡಿ. ರಾಡ್ ನೋಡಿ ಸ್ನೇಹಿತರೆ, ರಾಡ್ ತೆಗಿಬೇಕು. ಹಾಕಿದೆ, ಫುಲ್ ಟೈಟ್ ಆಗಿದೆ. ಸ್ವಲ್ಪ ಓಡಿಸಿ ನೋಡುವ. ನೋಡಿ ಸ್ನೇಹಿತರೆ ಎಲ್ಲ ಬೇರಿಂಗ್ ರಿಪ್ಲೇಸ್ ಮಾಡಿದ್ವಿ. ಇವಾಗ ಒಟ್ಟು ನಾಯ್ಸ್ ಇಲ್ಲ ಅಷ್ಟೇ ಸ್ನೇಹಿತರೆ. ಬೇರಿಂಗ್ ಚೇಂಜ್ ಮಾಡೋದು ಆದರೆ ಸ್ವಲ್ಪ ರಿಸ್ಕು ಇದೆ. ನೋಡಿ ಇದೇ ಬೇರಿಂಗ್ ಚೇಂಜ್ ಮಾಡಿರೋದು. ಇದು ಬ್ರೇಕ್ ಇರೋ ಮೀಟ್ರ್. ಅದು ಸ್ಟಾರ್ಟಿಂಗ್ ಮೋಟ್ರ್ ಸ್ಪೀಡ್ ತಿರೋ ಸಂಬಂಧ ಸೌಂಡ್ ಬರುತ್ತೆ ಅಷ್ಟೇ, ಮತ್ತೇನಿಲ್ಲ. ಇಷ್ಟೇ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.